ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕೊಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟಿಗೆ ನಾನು ನೋಡಿ ಇಲ್ಲಿ ಈ ಥರ ಪ್ಲಾಸ್ಟಿಕ್ ರಿಂಗ್ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಗೋಲ್ಡ್ ಆದರೂ ತೊಗೋಬೋದು ಅಥವಾ ಡೋನಟ್ ಆದರೂ ತೊಗೋಬೋದು. ಸೀರೆ ಬಂದು ರಾಮ ಗ್ರೀನು ಮತ್ತು ಪಿಂಕ್ ಮತ್ತು ಯೆಲ್ಲೋ ಕಲರ್ ಇದೆ. ಬುಟ್ಟ ಬಂದು ಬ್ಲೂ ಮತ್ತು ಅದೇ ರಾಮ ಗ್ರೀನು ಪಿಂಕ್ ಮೇಲೆ ಬಂದಿದೆ ಯೆಲ್ಲೋ ಕಲರು. ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಇದನ್ನು ನನ್ನ ಸೀರೆನೇ ನಾನು ಇದಕ್ಕೆ ಸಾಫ್ಟ್ ಸಿಲ್ಕ್ ಸ್ಯಾರಿ, ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ರಿಂಗ್ ಬೀಡನ್ನ ತೊಗೊಂಡು ಅದರೊಳಗಡೆಗೆ ಒಂದು ನಾಟ್ ಹಾಕ್ತೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ, ಇನ್ನೊಂದು ಸರಿ ನಾಟ್ ಹಾಕ್ತೀನಿ. ಇದ್ರ ಬದಲು ನೀವು ಡೋನಟ್ ಆದರೂ ತೊಗೋಬೋದು. ನಾನು ಗೋಲ್ಡ್ ಬೀಡ್ ಹೇಳಿದ್ನಲ್ಲ, ರಿಂಗ್ ಬೀಡ್ ಅದಾದರೂ ತೊಗೋಬೋದು. ತೊಗೊಂಬಿಟ್ಟು ಲೆಫ್ಟ್ ಹ್ಯಾಂಡ್ನಲ್ಲಿ ದಾರ ಸುತ್ತಕೊಂಡು ಇವಾಗ ಈ ರಿಂಗ್ ಬೀಡ್ ಒಳಗಡೆಗೆ ಸೂಜಿನ ತೂರಿಸ್ಬಿಟ್ಟು ನೋಡಿ, ಸೂಜಿನ ತೂರಿಸಿ ದಾರ ತಂದು ಒಂದು ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ ಮೇಲೆ ಇಲ್ಲಿ ದಾರ ಇದೆಯಲ್ಲ, ಅದನ್ನು ಲೆಫ್ಟ್ ಹ್ಯಾಂಡೆಡಿಂದ ಈ ಕಡೆ ಸೈಡಿಗೆ ತಿರುಗಿಸ್ಕೊಂಡು ಆ ರಿಂಗ್ ಪಕ್ಕ ಇಟ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗನು ಮತ್ತು ದಾರ ಎರಡಕ್ಕೂ ಸೇರಿಸಿ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರದಿಂದ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರ ಇರುತ್ತೆ, 3 ದಾರದಿಂದ ಹೊರಗಡೆ ಬರಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ಇದನ್ನು ನೀವು 2ರಿಂದ 1 ಮತ್ತು 2ರಿಂದ 1 ಹಾಕಿದರೆ ಕಂಬ ಆಗುತ್ತೆ. ಡೋನಟ್ಗೆ ಹಾಕುವಾಗ ಅಷ್ಟೇ ನೀವು ಇದೇ ಥರ ಹಾಕಿ, ಯಾಕಂದರೆ ಡೋನಟ್ಟು ತುಂಬ ದಪ್ಪ ಇರುತ್ತೆ ಮತ್ತು ಅದಕ್ಕೆ ಫುಲ್ಲು ಫಿಲ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇಲ್ಲಿ ನಾನು ಟೋಟಲಾಗಿ 22 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಇಲ್ಲಿ ನೋಡಿ, ನಾನು ಒಂದು 5 ಹಾಕಿಬಿಟ್ಟು ಸ್ವಲ್ಪ ದಾರ ನಾವು ಏನು ಇತ್ತಲ್ಲ ಆ ದಾರನ ಕಟ್ ಮಾಡ್ಕೊತೀನಿ. ಇವಾಗ ಈ ದಾರ ಅದರೊಳಗಡೆಗೆ ಸೇರಿಕೊಂಡು ಸೇಫಾಗಿ ಸೆಕ್ಯೂರ್ ಆಗುತ್ತೆ. ಒಂದು 5ರಿಂದ 10 ಅಥವಾ ಒಂದು 5 ಹಾಕಿದ ಮೇಲಾದರೂ ಈ ಥರ ಮಾಡಿಕೊಂಡು ಈ ರಿಂಗ್ ಬೀಡನ್ನ ಫುಲ್ಲು ಫಿಲ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಟ್ನಿಂದ ಫುಲ್ಲು ಫಿಲ್ ಮಾಡಬೇಕು. ನಾನಿಲ್ಲಿ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ಟೋಟಲಾಗಿ 22 ಹಾಕ್ತೀನಿ. ಹಾಕಿಬಿಟ್ಟು ಫಸ್ಟಿಗೆ ಏನು ಲಾಕ್ ಇತ್ತಲ್ಲ ನೋಡಿ, 22 ಹಾಕಿದ್ದೀನಿ. ಈ ಫಸ್ಟಿಗೆ ಲಾಕ್ ಇತ್ತಲ್ಲ ಅದ್ರ ಮೇಲೆ ಒಂದು ಸರಿ ಲಾಕ್ ಹಾಕ್ತೀನಿ. ಲಾಕ್ ಹಾಕಿಬಿಟ್ಟು ಒಂದು 2ರಿಂದ 3 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಂಡು ಬಿಡ್ತೀನಿ. ಎಳ್ಕೊಂಡಾಗ ಈ ಥರ ಕಾಣುತ್ತೆ. ಈ ಥರ ರೆಡಿಮೇಡ್ ನಿಮಗೆ ಸಿಗುತ್ತೆ, ಆ ಥರನೂ ತೊಗೊಂಡು ಮಾಡ್ಕೋಬೋದು. ಬಟ್ ಆ ರೆಡಿಮೇಡ್ ದಾರದಲ್ಲಿ ತುಂಬ ತೆಳು ಇರುತ್ತೆ, ಹಂಗಾಗಿ ಕಿತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಂಗಾಗಿ ನೀವೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಈ ದಾರನ ಇಲ್ಲಿ ಹಿಂದ್ಗಡೆಗೆ ಈ ಥರ ಗಮ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಈ ಥರನೇ ಸ್ವಲ್ಪ ನಾನು ಮಾಡಿ ಇಟ್ಕೊತೀನಿ. ಏನಿಲ್ಲ ಅಂದರೆ ಒಂದು 25 ಆದರೂ ಬೇಕಾಗುತ್ತೆ. ನೀವು ಎಷ್ಟರ ಮೇಲೆ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡು. ನೋಡಿ, ನಾನು 2 ಕಲರ್ ಮಾಡ್ಕೊಂಡಿದ್ದೀನಿ, ಬಟ್ ಎಲ್ಲೋದಲ್ಲಿ ಹಾಕ್ತಾಯಿಲ್ಲ. ನಾನು ಈ ರಾಮ ಗ್ರೀನ್ನ ಮಾಡಿಕೊಂಡು ಅದಾದ ನಂತರ ಏನು ಲಾಕ್ ಇತ್ತಲ್ಲ, ಲಾಕ್ ಮೇಲೆ ಲಾಸ್ಟಿಗೆ ಒಂದು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಇಲ್ಲಿ ನಾನು ಯೆಲ್ಲೋ ಕಲರ್ ದಾರ ತೊಗೊಂಡು 6 ಎಳೆ ದಾರ ತೊಗೊಂಡು ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ನೋಡಿ, ಇವಾಗ ಲಾಕ್ ಆಯ್ತಲ್ಲ. ಈಗ 1 2 ಚೈನ್ ಹಾಕ್ತೀನಿ. ಲಾಕ್ ಹಾಕಿದ ಮೇಲೆ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಕಂಬದ ಮೇಲೆ ಹೋಲ್ ಕಾಣ್ತಾ ಇರುತ್ತೆ. ಪ್ರತಿಯೊಂದು ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ, ಆ ಚೈನ್ ಇರುತ್ತಲ್ಲ, ಆ ಚೈನ್ ಮೇಲೆ ಒಂದು ಹೋಲ್ ಕಾಣ್ತಾ ಇರುತ್ತೆ. ಅಲ್ಲಿ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಈಗ ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕ್ತೀನಿ ನಾನು. ಒಂದು ಕಂಬ ಹಾಕಿದ್ಮೇಲೆ 2 ಚೈನ್ ಹಾಕಿದ್ಮೇಲೆ ಒಂದು ಕಂಬ ಹಾಕಿದ್ನಲ್ಲ, ಈಗ 3 ಚೈನ್ ಹಾಕಿಬಿಟ್ಟು 2 ಚೈನು ಮತ್ತು ಆ ಕಂಬದ ಮಧ್ಯದಲ್ಲಿ ಪಿಕ್ಔಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ತೀನಿ. ನೋಡಿ, ಹೋಲ್ ಕಾಣ್ತಾ ಇದೆಯಲ್ಲ, ಆ ಹೋಲ್ ಕೆಳಗಡೆಗೆ ಅಂದರೆ ಹಾಫ್ ಡಬಲ್ ಕ್ರೋಶೆಟ್ನಲ್ಲಿ ಹೋಲ್ಗಳು ಕಾಣ್ತಾ ಇರುತ್ತೆ. ಬ್ಯಾಕ್ ಸೈಡಿಂದ ಹಾಕಿದರೆ ಕ್ಲೀನಾಗಿ ಕಾಣುತ್ತೆ, ಬಟ್ ಬ್ಯಾಕ್ ಸೈಡು ನಾವು ಫ್ಯಾಬ್ರಿಕ್ ಗ್ಲೂ ಹಾಕಿ ಗಮ್ ಹಾಕಿರೋದು ಕಾಣುತ್ತೆ. ಹಂಗಾಗಿ ಫ್ರಂಟ್ ಸೈಡಿಂದನೇ ಇದನ್ನು ಕಂಬ ಹಾಕಿಬಿಟ್ಟು ಪಿಕ್ಔಟ್ ಮಾಡಬೇಕು. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಇರುತ್ತಲ್ಲ, ಅಲ್ಲಿಗೆ ಕಂಬಗಳನ್ನ ಹಾಕಬೇಕು. ಸೂಜಿ ತೂರಿಸ್ಬೇಕು, ದಾರ ತಂದು 2ರಿಂದ 1 ಕಂಬ ಹಾಕಬೇಕು. 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಪಿಕ್ಔಟ್ ಮಾಡ್ತೀನಿ.
ಇದೇ ಥರನೇ ನಾನಿಲ್ಲಿ 5 ಪಿಕಾಟ್ಸ್ಗಳು ಮಾಡ್ತೀನಿ. ಫಸ್ಟಿಗೆ ಒಂದು 5 ಪಿಕಾಟ್ಸ್ ಆದಮೇಲೆ ನೋಡಿ 1 2 3 ಚೈನು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್. 1 2 3 4 ಆಯಿತು. ಇನ್ನೂ ಒಂದು ಹಾಕ್ತೀನಿ. ನಾವೇನು ಫ್ಯಾಬ್ರಿಕ್ ಗ್ಲೂ ಹಾಕಿ ಲಾಸ್ಟಿಗೆ ನಾವು ಕಟ್ ಮಾಡಿರ್ತೀವಲ್ಲ ರಿಂಗ್, ಆ ರಿಂಗ್ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ನಾವು ಸ್ಟಾರ್ಟಿಂಗಿಂದ ಮತ್ತೆ ಈ ಏನು ಹಾಫ್ ಡಬಲ್ ಇದು ಕಂಬಗಳನ್ನ ಹಾಕ್ತೀವಲ್ಲ ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವಾಗ 5 ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನಿಲ್ಲಿ ಈ ಥರ ಟ್ಯಾಬ್ಲೆಟ್ಸ್ ಬೀಡ್ಸ್ ಅಂತ ಹೇಳ್ತಾರಂತೆ ಇದನ್ನು. ಇದು 120 ರೂಪಾಯಿಗೆ ಒಂದು ಪ್ಯಾಕೆಟ್ ಬರುತ್ತೆ. ನಿಮಗೆ ಬ್ಲೌಸಿಗೆ ಮತ್ತು ಸ್ಯಾರಿಗೆ ಎರಡಕ್ಕೂ ಕಂಪ್ಲೀಟಾಗಿ ಸಾಕಾಗುತ್ತೆ. ಬೀಡ್ನೊಳಗಡೆಯಿಂದ ದಾರಕ್ಕೆ ಪೋಣಿಸ್ಕೊಂಡು ಇವಾಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಮತ್ತೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 3 ಚೈನು. ಬೀಡ್ ಲಾಕ್ ಏನು ಬೇಕಾಗಿಲ್ಲ ಇಲ್ಲಿ, ಡೈರೆಕ್ಟಾಗಿ ಸೂಜಿಗೆಯಿಂದ ಯಾವ ಥರ ನಾವು ಬೀಡ್ಗಳನ್ನೆಲ್ಲ ಪೋಣಿಸ್ಕೊತೀವಲ್ಲ ಅದೇ ಥರನೇ ಈ ಟ್ಯಾಬ್ಲೆಟ್ಸ್ ಬೀಡ್ಸ್ನ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ 5 ಹಾಕಿದ ಮೇಲೆ ಒಂದು ಟ್ಯಾಬ್ಲೆಟ್ಸ್ ಬೀಡ್ಸು ಮತ್ತು 5 ಈ ಥರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈಗ ಇಲ್ಲಿ 5 ಪಿಕಾಟ್ಸ್ ಆದಮೇಲೆ ಆ ಕಡೆ 5 ಪಿಕಾಟ್ಸ್ ಈ ಕಡೆ 5 ಪಿಕಾಟ್ಸ್. ನೋಡಿ ಸ್ಟಾರ್ಟಿಂಗ್ ಇಲ್ಲಿಂದನೇ ಶುರು ಮಾಡಿರೋದು. ಅಲ್ಲಿ 2 ಚೈನ್ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿ 2 ಚೈನ್ ಹಾಕ್ಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಪಕ್ಕ ಇರುತ್ತಲ್ಲ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊತೀನಿ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಕೆಳಗಡೆಗೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬರ್ತೀನಿ. ಇಲ್ಲಿ ಕಂಬ ಹಾಕೋದಿಲ್ಲ ನಾನು, ಜಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಯಾವ ಥರ ರಿಂಗಿಗೆ ನಾವು ಹಾಕಿದ್ವಲ್ಲ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಹೋಗಿ ದಾರ ತೊಗೊಂಡೋಗಿ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬಂದರೆ ಹಾಫ್ ಡಬಲ್ ಕ್ರೋಶೆಟ್. ಅದೇ ಥರನೇ ಇಲ್ಲಿನೂ ನಾನು ರಿಂಗಿಗೆ ಯಾವ ಥರ ಹಾಕಿದ್ನಲ್ಲ ಅದೇ ಥರ ಇಲ್ಲಿ ಫುಲ್ಲು ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಮತ್ತೆ ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿ 3 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ನೋಡಿ ಡಿಸೈನ್ ಬಂದು ಈ ಥರ ಕಾಣ್ತಾ ಇದೆ ನಿಮಗೆ. ಇದನ್ನು ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನಾನು ಇವಾಗ ತೋರಿಸ್ತೀನಿ. ನೋಡಿ ಈ ಥರ ಇದೆ ನೋಡ್ಬೋದು ನೀವು. ಕುಚ್ಚು ಬೇಡ, ಗೋಲ್ಡ್ ಬೀಡ್ ಬೇಡ ಅನ್ನೋರು ಈ ಥರ ನೀವು ಟ್ಯಾಬ್ಲೆಟ್ಸ್ ಬೀಡ್ಸ್ನ ಪರ್ಚೇಸ್ ಮಾಡಿಕೊಂಡು ಮಾಡ್ಕೋಬೋದು. ಏನಂದರೆ 80 ಪೀಸಸ್ ಬರುತ್ತೆ. ಅದರಲ್ಲಿ 80 ಬೀಡ್ಸ್ಗಳಿರುತ್ತೆ. 80 ಬೀಡ್ಸ್ಗಳಿರುತ್ತೆ. ನಮಗೆ 120 ರೂಪಾಯಿ ಕಾಸ್ಟ್ ಆಗುತ್ತಿದ್ದು. ಸ್ವಲ್ಪ ದಾರನ ಕಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಸೈಡ್ ಗಮ್ ಹಾಕ್ಬಿಟ್ಟು ಮತ್ತು ಅಲ್ಲಿಗೆ ಈ ಯೆಲ್ಲೋ ಕಲರ್ ದಾರ ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ದಾರನ ಗಮ್ ಹಾಕ್ಬಿಟ್ಟು ನೀಟಾಗಿ ಸ್ಟಿಕ್ ಮಾಡ್ಕೊಂಡ್ಬಿಡ್ಬೇಕು, ಅಂಟಿಸ್ಕೊಂಡ್ಬಿಟ್ಟು. ನೋಡಿ ಫ್ರಂಟ್ ಸೈಡಿಂದ ಈ ಥರ ಕಾಣುತ್ತೆ. ಇದನ್ನು ಈ ಥರನೇ ನಾನು ಸ್ವಲ್ಪ ಮಾಡಿಟ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟಿಚ್ಚು ಮಾಡ್ಬೋದು ನೀವು ಬೇಕು ಅಂದರೆ. ನೋಡಿ ಈ ಥರ ಹ್ಯಾಂಗಿಂಗ್ನಲ್ಲಿ ಸ್ಟಿಚ್ ಮಾಡ್ಬೋದು. ಒಂದು ಬೀಡನ್ನ ಹಾಕ್ಬಿಟ್ಟು ಪೋಣಿಸ್ಕೊಂಡು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಈ ಥರದವನ್ನೆಲ್ಲ ಯಾವ ಥರ ಸ್ಟಿಕ್ ಮಾಡ್ಬೋದು ಅಂತ. ಇಲ್ಲಾಂದರೆ ಈ ಥರ ಇಟ್ಕೊಂಡ್ಬಿಟ್ಟು ಈ ಕಡೆ ಹಾಫ್ ಡಬಲ್ ಕ್ರೋಶೆಟ್ ಫಸ್ಟಿಗೆ ಹಾಕಿದ್ವಲ್ಲ ಆ ಕಡೆಗೂ ಈ ಕಡೆಗೂ ಸೂಜಿ ದಾರದಲ್ಲಿ ಪೋಣಿಸ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಹೊಲ್ಕೋಬೋದು. ಮಧ್ಯದಲ್ಲಿ ಒಂದು ಬೀಡ್ ಬೇಕಂದರೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಮಿರರ್ ಆದರೂ ಹಾಕ್ಬೋದು. ನಾನಿಲ್ಲಿ ಬಟ್ ಆ ಥರ ಮಾಡ್ತಾಯಿಲ್ಲ, ಹ್ಯಾಂಗಿಂಗ್ ಥರ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ 6 ದಾರನೇ ತೊಗೊಂಡಿರೋದು. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ಕೊತೀನಿ ನಾನು. ಲಾಕ್ ಮಾಡ್ಕೊಂಡ್ಬಿಟ್ಟು ಈ ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಹಿಂದ್ಗಡೆಗೆ ಗಮ್ ಹಾಕಿ ನೀಟಾಗಿ ಆ ಗಂಟನ್ನ ಫ್ಯಾಬ್ರಿಕ್ರಿಂದ ಕ್ಲೀನಾಗಿ ಗಮ್ ಹಾಕಿ ಅಂಟಿಸ್ಕೊಂಡ್ಬಿಡಿ. 2 ಲಾಕ್ ಆದಮೇಲೆ 2 ಚೈನ್ ಹಾಕ್ತೀನಿ. ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಪಕ್ಕದಲ್ಲೇ ಕಂಬ ಹಾಕ್ತೀನಿ. ಅದ್ರ ಪಕ್ಕದಲ್ಲೇ, ತುಂಬ ದೂರ ಬೇಡ, ಪಕ್ಕದಲ್ಲೇ ಕಂಬಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 ಕಂಬ ಹಾಕಿದ್ಮೇಲೆ ಇನ್ನೂ ಒಂದು ಕಂಬ ಹಾಕ್ತೀನಿ. 2 ಚೈನ್ ಹಾಕಿದ್ಮೇಲೆ 1 ಕಂಬ ಹಾಕಿ ಇನ್ನೊಂದು ಕಂಬ, ಟೋಟಲ್ 2 ಕಂಬ ಹಾಕಿದ್ಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ನೋಡಿ ಇವೆರಡು ಕಂಬ ಇದೆಯಲ್ಲ, ಇವೆರಡು ಕಂಬ ಬಿಟ್ಬಿಟ್ಟು ಅದ್ರ ಹಿಂದ್ಗಡೆಗೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಫಸ್ಟ್ 2 ಚೈನ್ ಹಾಕಿದ್ವಲ್ಲ ಅದನ್ನು ಬಿಟ್ಟುಬಿಡಬೇಕು. 1 ಚೈನ್ ಹಾಕಬೇಕು, ಸೂಜಿ ಮೇಲೆ ದಾರ ತೊಗೋಬೇಕು,
ಆ ಒಂದು ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ಮತ್ತೆ ಒಂದು ಕಂಬ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ, ಎರಡರಿಂದ ಒಂದು ಕಂಬ ಹಾಕಿದ್ಮೇಲೆ 1 2 3 ಚೈನ್ ಹಾಕ್ತೀನಿ. 2 ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಮತ್ತು ಒಂದು ಚೈನ್, ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು, ಮತ್ತು ಇಲ್ಲಿ 2 ಕಂಬ ಹಾಕಬೇಕು, 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಪಿಕೌಟ್ ಆದ ತಕ್ಷಣ ಒಂದು ಚೈನ್ ಹಾಕೋದು ಮರಿಬೇಡಿ, ಸ್ವಲ್ಪ ಗ್ಯಾಪ್ ಇರಬೇಕು, ಇಲ್ಲಾಂದರೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಚೈನ್ ಹಾಕಿಬಿಟ್ಟೆ ನೀವು ಪಿಕೌಟ್ ನೆಕ್ಸ್ಟ್ ಕಂಬ ಹಾಕಬೇಕು. ಇವಾಗ 3 ಪಿಕೌಟ್ಸ್ ಆಯಿತು. ಇಲ್ಲಿ ನಾನು ನೋಡಿ 3 ಆಯಿತು. ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇಲ್ಲಿ ಕುಚ್ಚು ಹಾಕ್ತಾಯಿಲ್ಲ ನಾನು, ವಿತೌಟ್ ಕುಚ್ಚು, ಅಂದರೆ ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಹಾಕಿಕೊಡಿ. ಬ್ರೈಡಲ್ ಸ್ಯಾರೀಸ್ಗೆಲ್ಲ ಇದನ್ನ ಹಾಕ್ಕೊಡ್ಬೋದು. ನೋಡಿ ಮತ್ತೆ ನಾನು ಅದೇ ಬೀಡ್ಸ್ಗಳನ್ನೇ ತೊಗೊಂಡಿದ್ದೀನಿ. ಈ ಥರ ಸೂಜಿಗೆ ಪೋಣಿಸ್ಕೊಂಡು, ಅದಾದ ನಂತರ ದಾರಕ್ಕೆ ಪೋಣಿಸ್ಕೊಂಡು, ಸೂಜಿ ಮೇಲೆ ದಾರ ತೊಗೊಂಡು, ನೆಕ್ಸ್ಟ್ ಮತ್ತೆ ಬಟ್ಟೆಗೆ ತೂರಿಸಿ ದಾರ ತಂದು 2ರಿಂದ 1 ಸರಿ ಕಂಬ ಹಾಕ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊತೀನಿ, ಅದರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಮತ್ತು ಒಂದು ಚೈನು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಹಾಕೋಕ್ಕಿಂತ 3 ಪಿಕೌಟು ಹಾಕಬೇಕು. ಬೀಡ್ ಹಾಕಿದ ಮೇಲೆ 3 ಅಥವಾ 4 ಪಿಕೌಟ್ಸ್ಗಳನ್ನ ಹಾಕಲೇಬೇಕಾಗತ್ತೆ. ಯಾಕಂದರೆ ನೆಕ್ಸ್ಟ್ ಏನು ನಾವು ಡಿಸೈನ್ ಮಾಡ್ತೀವಲ್ಲ ಅದಕ್ಕೂ ಸ್ವಲ್ಪ ಗ್ಯಾಪ್ ಇರಬೇಕು. ಹಾಗಾಗಿ ಇಲ್ಲಿ ನಾನು ಈ ಥರ ಕಾಣ್ತಾ ಇದೆ ನೋಡಿ. ಸಿಂಪಲಾಗಿ ಇದೇ ಥರನೂ ನೀವು ಹಾಕಿ ಕೊಡ್ಬೋದು, ಕುಚ್ಚು ಬೇಡ ಅಂದರೆ. ಇಲ್ಲಿ ಸ್ವಲ್ಪ ನಾನು 4 ಪಿಕೌಟ್ಸ್ಗಳನ್ನ ಹಾಕ್ತೀನಿ. ಬೀಡ್ ಹಾಕಿದ್ಮೇಲೆ 3 ಹಾಕಿದ್ಮೇಲೆ ಒಂದು ಬೀಡು, 4 ಹಾಕಿದ್ಮೇಲೆ ಇವಾಗ 4 ಪಿಕೌಟ್ಸ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಈ ಹ್ಯಾಂಗಿಂಗ್ನ ನೀಟಾಗಿ ಫ್ರಂಟು ಬ್ಯಾಕ್ನ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಇವಾಗ ಸೂಜಿಯಿಂದ ದಾರ ತೆಗೆದುಕೊಂಡ್ಬಿಡ್ಬೇಕು. ತಕ್ಕೊಂಡ್ಬಿಟ್ಟು ಇಲ್ಲಿಂದ ನೋಡಿ ಸ್ಟ್ರೈಟಾಗಿ ಇಟ್ಕೋಬೇಕು. ಅಲ್ಲಿಂದ ಬೀಡ್ ಹಾಕಿರೋದ್ರಿಂದ ಸ್ಟ್ರೈಟಾಗಿ ತೊಗೊಂಡು ಬಂದು ಸೂಜಿನ ಇಲ್ಲಿಗೆ ಚುಚ್ಕೋಬೇಕು. ಸೂಜಿನ ಚುಚ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಲೆಂತು ಮತ್ತು ಕರೆಕ್ಟಾಗಿ ಬರುತ್ತೆ. ಸೂಜಿ ಮೇಲೆ ದಾರ ತೊಗೋಬೇಡಿ, ಇವಾಗ ತೋರಿಸ್ತೀನಿ ನಾನು. ಬಟ್ ಸೂಜಿಯಿಂದ ದಾರ ತಕ್ಕೋಬೇಕು ನೋಡಿ. ಈ ಥರ ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ಅದಾದ ನಂತರ 6 ಎಳೆ ದಾರದೊಳಗಡೆಗೆ ಬೀಡ್ಸ್ನ ಯಾವ ಥರ ಹಾಕಿದ್ವಲ್ಲ ಅದೇ ಥರನೇ ನೋಡಿ. ಇನ್ನೊಂದ್ಸರಿ ತೋರಿಸ್ತೀನಿ. ಕರೆಕ್ಟಾಗಿ ಸ್ಟ್ರೈಟಾಗಿ ಸೂಜಿನ ತೂರಿಸ್ಕೊಂಡ್ಬಿಟ್ಟು ಈ 6 ಎಳೆ ದಾರದೊಳಗಡೆಗೆ ಹೋಗಿ ಈ ಹ್ಯಾಂಗಿಂಗ್ ಬೀಡ್ನ, ಈ ಹ್ಯಾಂಗಿಂಗ್ ಮಾಡ್ಕೊಂಡಿದ್ವಲ್ಲ ಈ ಡಿಸೈನ್ನ ಅದರೊಳಗಡೆ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಅದಾದ ನಂತರ ಅಲ್ಲಿ ಒಂದು ಲಾಕ್ ಹಾಕ್ತೀವಿ ನಾವು. ಇವಾಗ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ನಾನು ಲಾಕ್ ಹಾಕ್ತೀನಿ. ಸ್ಟ್ರೈಟಾಗಿ ಇದೆಯಲ್ಲ ನೋಡ್ಕೊಂಡ್ಬಿಟ್ಟು ಈ ಪಿಕೌಟ್ ಆದಮೇಲೆ ಬೀಡ್ ಹಾಕಿದ್ವಲ್ಲ, ಇದು ಹ್ಯಾಂಗಿಂಗ್ ಬೀಡ್ಸ್ನ ಹಾಕಿದ್ನಲ್ಲ, ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 1 ಚೈನ್ ಅಷ್ಟು ಗ್ಯಾಪಿಗೆ ಮತ್ತೆ ಕಂಬನ ಹಾಕ್ತೀನಿ ನಾನು. 2ರಿಂದ 1 ಸರಿ ಮತ್ತೆ 2 ಕಂಬಗಳನ್ನ ಹಾಕ್ತೀನಿ. ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕ್ತೀನಿ ಮತ್ತು ಪಿಕೌಟ್ ಮಾಡ್ತೀನಿ. ಕನ್ಫ್ಯೂಸ್ ಆಗೋದಂಥದ್ದೇನು ಬೇಡ, ತುಂಬ ಈಸಿಯಾಗಿ ನೀವು ಹಾಕ್ಬೋದು. ಆ ಬೀಡ್ಸ್ ಏನಿದೆಯಲ್ಲ ಮಧ್ಯದಲ್ಲಿ, ಆ ಬೀಡಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಮೇಲೆ ಲೈನಿಗೆ ನೀವು ಸೂಜಿನ ತೂರಿಸ್ಬಿಟ್ರೆ ಅದಾದ ನಂತರ ಈ 6 ಎಳೆ ದಾರಕ್ಕೆ ಬೀಡ್ಸ್ನ ಯಾವ ಥರ ಪೋಣಿಸ್ಕೊಳ್ತೀವೋ ಅದೇ ಥರನೇ ಪೋಣಿಸ್ಕೊಂಡು ಲಾಕ್ ಹಾಕಬೇಕು. ಲಾಕ್ ಹಾಕಿಬಿಟ್ಟು ಈ ಥರ ಹ್ಯಾಂಗಿಂಗ್ ಬೀಡು ಇಲ್ಲಿ ಸ್ಟಿಚ್ ಆಗುತ್ತೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನೋಡಿ. 3 ಪಿಕೌಟ್ಸ್ ಆದಮೇಲೆ ಒಂದು ಬೀಡು, ಅದಾದ ನಂತರ 4 ಆದಮೇಲೆ ಒಂದು ಹ್ಯಾಂಗಿಂಗ್ ಏನು ಡಿಸೈನ್ ಮಾಡ್ಕೊಂಡಿದ್ವಲ್ಲ ಅದು, ಅದಾದ ನಂತರ ಮತ್ತೆ ಒಂದು 4 ಪಿಕೌಟ್ ಆದಮೇಲೆ ಒಂದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿ, ಅಂದರೆ ಏನು ಟ್ಯಾಬ್ಲೆಟ್ಸ್ ಬೀಡ್ಸ್ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಕಂಬನ ಹಾಕಿ 2 ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಸಿಂಪಲ್ಲಾಗಿರೋಂತಹ ಡಿಸೈನು. ಅಂದರೆ ಏನು ಇಲ್ಲಿ ಹ್ಯಾಂಗಿಂಗ್ಸ್ ಇದೆಯಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ಹ್ಯಾಂಗಿಂಗ್ ಬೀಡ್ಸ್ನ ನೋಡಿ ಸ್ಟಿಕ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಹೋಗ್ಬೋದು, ಬೇಕಂದರೆ ಕುಚ್ಚು ಕಟ್ಕೋಬೋದು. ಇವಾಗ ಮತ್ತೆ ದಾರನ ಮೇಲೆತ್ಕೊಂಡು ಸ್ಟ್ರೈಟಾಗಿ ಇಟ್ಕೊತೀನಿ.
ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಸೂಜಿನ ಅಲ್ಲಿಗೆ ತೂರಿಸ್ಬಿಟ್ಟು ಅದಾದ ನಂತರ ಈ 6 ಎಳೆ ದಾರದೊಳಗಡೆ ಪೋಣಿಸ್ಕೊಂಡು ಒಂದು ಲಾಕ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. 4 ಪಿಕಾಟ್ಸ್ ಆದಮೇಲೆ ಈ ಹ್ಯಾಂಗಿಂಗ್ ಏನು ವರ್ಕ್ ಮಾಡಿದ್ದೀವಲ್ಲ ಅದನ್ನು ಪೋಣಿಸ್ಕೊಂಡಾದಮೇಲೆ ಮತ್ತೆ 4 ಪಿಕಾಟ್ಸ್ಗಳು ಬರುತ್ತೆ. ಪ್ರತಿಯೊಂದು ಸರಿನೂ ಸಹ 4 ಪಿಕಾಟ್ಸಿಗೆ ಕರೆಕ್ಟಾಗಿ ನೀವು ಒಂದು ಬೀಡು ಮತ್ತು ಒಂದು ಹ್ಯಾಂಗಿಂಗ್ ಏನು ವರ್ಕ್ ಮಾಡಿದ್ದೀವಲ್ಲ ಇದನ್ನ ಡಿಸೈನ್ನ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಇದೇ ಥರ ನಾನು ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಡಿಸೈನು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಂಪ್ಲೀಟ್ ಆಯಿತು ಇದು. ಇಲ್ಲಿ ನೀವು ಬೇಕಂದರೆ ಸ್ಟೋನ್ ಚೈನು, ಬಾಲ್ ಚೈನು ಅಥವಾ ಗ್ಲಾಸ್ನು ಸಹ ನೀವು ಇಲ್ಲಿ ಸ್ಟಿಕ್ ಮಾಡ್ಕೋಬೋದು. ಈ ಥರ ನಾನು ಈ ದಾರ ಇಲ್ಲಿ ಎಕ್ಸ್ಟ್ರಾ ಖಾಲಿಯಾಗಿತ್ತು ಅಂತ ನಾನು ಮತ್ತೆ ಆ ಗಮ್ ಹಾಕಿ ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಕೊತೀನಿ. ಇವಾಗ ಮತ್ತೆ 4 ಪಿಕಾಟ್ಸ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ನಾನು ಲೆಂತಿ ಅನಿಸ್ಬೋದು ವಿಡಿಯೋ, ಬಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು. ಸೂಜಿಗೆ ಈ ಥರ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಅದಾದ ನಂತರ 6 ಎಳೆ ದಾರದೊಳಗಡೆಗೆ ಸೂಜಿಗೆ ಯಾವ ರೀತಿ ನಾವು ಬೀಡ್ಸ್ಗಳನ್ನೆಲ್ಲ ಗೋಲ್ಡ್ ಬೀಡ್ಸ್ಗಳನ್ನೆಲ್ಲ ಪೋಣಿಸ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಸಹ ಇದರೊಳಗಡೆಗೆ ಹ್ಯಾಂಗಿಂಗ್ ಡಿಸೈನ್ನ ಪೋಣಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಆ್ಯಸ್ ಯೂಶ್ವಲಿ ಮತ್ತೆ ಅದೇ ಥರನೇ 4 ಪಿಕಾಟ್ಸ್ ಆದಮೇಲೆ ಒಂದು ಟ್ಯಾಬ್ಲೆಟ್ಸ್ ಬೀಡ್ಸ್ನ ಹಾಕ್ಕೋಬೇಕು. ಅಥವಾ ನಿಮಗೆ ಟ್ಯಾಬ್ಲೆಟ್ಸ್ ಬೀಡ್ಸ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವಲ್ಲಿ ಕುಚ್ಚು ಕಟ್ಕೋಬೋದು. 2 ಚೈನ್ ಹಾಕಿ ಕುಚ್ಚು ಕಟ್ಕೊಳ್ಳಿ. ಬೇಕು ಅಂದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ತೋರಿಸಿರೋ ಥರ ಹಾಕ್ತೀನಿ ಅಂದರೆ ಈ ಥರನಾದರೂ ಹಾಕ್ಕೋಬೋದು. ನೋಡಿ ಡಿಸೈನ್ ಬಂದು ಕಂಪ್ಲೀಟ್ ಆಯಿತು. ಇದೇ ಥರ ನನ್ನ ಸ್ಯಾರಿನೇ ಇದು. ನಾನು ಫುಲ್ಲು ಹಾಕ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ನನಗೆ ಆದಷ್ಟು ಕುಚ್ಚು ಇಷ್ಟಪಡೋದಿಲ್ಲ, ಹಂಗಾಗಿ ನಾನು ಬೀಡ್ಸ್ಗಳನ್ನಲ್ಲೇ ಈ ಥರ ಹೊಸ ಥರ ಬೀಡ್ಸ್ಗಳನ್ನ ನಾನು ಯೂಸ್ ಮಾಡಿ ಹಾಕಿದ್ದೀನಿ. ಈ ಮುಂಚೆನೂ ಸಹ ನಾನು ಈ ಥರ ಬೀಡ್ಸ್ಗಳಿಂದ ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಬೋದು ನೀವು. 120 ರೂಪೀಸ್ ಆಗುತ್ತಿದ್ದು. ನನಗೆ ಈ ಡಿಸೈನ್ ಹಾಕೋದಕ್ಕೆ ಯೆಲ್ಲೋ ಕಲರ್ ದಾರ, ಈ 6 ಎಳೆ ದಾರ ತೊಗೊಂಡಿದ್ದೀನಲ್ಲ ಅದು 2 ರೀಲ್ ಬೇಕಾಯಿತು. ಆಮೇಲೆ ರಾಮ ಗ್ರೀನ್ ಬಂದು 1 ರೀಲ್ ಬೇಕಾಯಿತು. ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಎಷ್ಟು ದಾರ ಬೇಕಾಗುತ್ತೆ ಅಂತ. ನಾವು ಯಾವುದು ಡಿಸೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ನನಗೆ ಆಗಿರೋದನ್ನು ನಾನು ಹೇಳ್ತಾ ಇರೋದನ್ನು. ಇಲ್ಲಿ ಯೆಲ್ಲೋ ಕಲರ್ ದಾರ ನನಗೆ 2 ರೀಲ್ ಬೇಕಾಯಿತು ಮತ್ತು ರಾಮ ಗ್ರೀನು 1 ರೀಲ್ ಬೇಕಾಯಿತು. ಫುಲ್ಲು ಸ್ಯಾರಿ ಈ ಥರ ಕಾಣ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದು ಸಹ ಮರಿಬೇಡಿ. ಫುಲ್ ಸ್ಯಾರಿ ಬಂದು ನೋಡಿ ಈ ಥರ ಕಂಪ್ಲೀಟ್ ಆಯಿತು. ನನಗೆ ಹೇಳಿದ್ನಲ್ಲ, ನನಗೊಂದು 22 ಇಂದ 23 ಈ ಥರ ರಿಂಗ್ಸ್ ಬೇಕಾಯಿತು. ರಿಂಗ್ಸ್ ಬಂದು ಪ್ಲ್ಯಾಸ್ಟಿಕ್ಕಿಂದ ತುಂಬ ಕಾಸ್ಟ್ ಏನಿಲ್ಲ, ಕಡಿಮೆನೇ ಆಗುತ್ತೆ. ಒಂದು 10 ರೂಪೀಸಿಂದ ಆದರೆ ಸಾಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.